ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರ ನಡುವೆ ಉಂಟಾಗಿರುವ ಈ ಭ್ರಾತೃತ್ವ ಬ್ರದರ್ಹುಡ್ ಇದಕ್ಕೆ ಕಾರಣವಾಗಿದ್ದು ಏನು, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಇಡ್ಲಿ ಎರಡು ವಡೆ ಬ್ರದರ್ಸ್ ಮಾಡ್ಬಿಡುತ್ತಾ ಸರ್ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ? ಇಲ್ಲಿ ವರ್ಕ್ ಆಗಿರೋ ಅಪಾಯಿಂಟ್ಮೆಂಟ್ ಸೋನಿಯಾ ಗಾಂಧಿ ಅವರನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಕಾಣ್ತಾ ಇದೆಯಾ ಅಂತ? ಇಲ್ಲ, ಮೊನ್ನೆ ಆ ಬ್ರೇಕ್ಫಾಸ್ಟ್ ಅನ್ನೋ ಶಬ್ದಕ್ಕೆ ನಾವು ಜನಬಳಕೆ ಭಾಷೆಯಲ್ಲಿ ನಾಷ್ಟಾ ಅಂತ ಕರಿತೀವಿ. ಆ ನಾಷ್ಟಾ ಅನ್ನೋ ಶಬ್ದವನ್ನ ನೀವು ಇಂಗ್ಲಿಷ್ ನಲ್ಲಿ ಬರೆದ್ರೆ ನಷ್ಟ ಅಂತ ಆಗುತ್ತೆ. ಇಲ್ಲಿ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಮೇಲ್ನೋಟಕ್ಕೆ ನೋಡಿದಾಗ ಏನನ್ಸಿತ್ತು ಅಂದ್ರೆ, ಈ ಮೊದಲ ಸುತ್ತಿನ ಈ ಗುದ್ದಾಟದ ಹಗ್ಗ ಜಗ್ಗಾಟದಲ್ಲಿ ಸಿದ್ದರಾಮಯ್ಯ ಗೆಲುವು ಸಾಧಿಸಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇತ್ತು. ಯಾಕೆಂತಂದ್ರೆ ಅವತ್ತು ಬಹಳ ಬಲವಂತದಿಂದ ಮುಗುಳ್ನಗೆ ಬೀರ್ತಾ ಇದ್ರು ಅವ್ರ ಪಕ್ಕದಲ್ಲಿ ಕೂತಿದ್ದ ಡಿ ಕೆ ಶಿವಕುಮಾರ್. ಆದ್ರೆ ಕಳೆದ ಒಂದು ವರ್ಷದಿಂದ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಮನಸ್ಥಿತಿಯನ್ನ ರೂಢಿಸಿಕೊಂಡಿದ್ದಾರೆ ಅಂತಂದ್ರೆ, ಒಬ್ಬ ಸ್ಥಿತಪ್ರಜ್ಞನ ತರ ಇರ್ತಾರೆ. ಎಷ್ಟೇ ಒತ್ತಡ ಇದ್ರೂ ಕೂಡ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅದನ್ನ ಯಾರಿಗೂ ತೋರಿಸ್ಕೊಡೋದಿಲ್ಲ. ಆಮೇಲೆ ದಾರ್ಶನಿಕನ ತರ ಮಾತಾಡ್ತಾ ಇರ್ತಾರೆ. ನಾವಿಬ್ರು ಬ್ರದರ್ಸ್ ಇದ್ದಂಗೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ, ನಾವು ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಕಾಂಗ್ರೆಸ್ಸೇ ಒಂದು ಗುಂಪು. ಅದಕ್ಕಿಂತ ಈಗ ತಾನೇ ಹೇಳಿದ್ರಲ್ಲ, ನಾವು ಹುಟ್ಟಿದಾಗೂ ಒಬ್ಬರೇ ಬರ್ತೀವಿ, ಸತ್ತಾಗ್ಲೂ ಒಬ್ಬರೇ ಹೋಗ್ತೀವಿ ಅಂತ. ಈ ತರ ದಾರ್ಶನಿಕನ ತರ ಮಾತಾಡೋದನ್ನ, ಆ ನುಡಿಕಟ್ಟುಗಳಿದಾವಲ್ಲ ಇತ್ತೀಚಿನ ದಿನಮಾನಗಳಲ್ಲಿ, ಅದು ಡಿ ಕೆ ಶಿವಕುಮಾರ್ ಅನ್ನೋ ವ್ಯಕ್ತಿ ಬಗ್ಗೆ ಸಾರ್ವಜನಿಕರಲ್ಲಿ ಕೂಡ ಒಂದು ಸದಭಿಪ್ರಾಯ ಬರೋ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಎರಡನೇ ಬ್ರೇಕ್ಫಾಸ್ಟ್ ಮೀಟ್ನ ಅಗತ್ಯ ಉಂಟಾಯಿತು ಅಂತಂದ್ರೆ ಅಲ್ಲೇನೆ ನಾವು ಊಹಿಸಬಹುದು ಅಂತ ಕಾಣುತ್ತೆ. ಮೊನ್ನೆ ನಡೆದ ಮೊದಲ ಸುತ್ತಿನ ಬ್ರೇಕ್ಫಾಸ್ಟ್ ನಲ್ಲಿ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಅವ್ರೇನೋ ಔಪಚಾರಿಕ ಒಂದಿಷ್ಟು ಮಾತಾಡಿಕೊಂಡು ಅವ್ರ ಇಬ್ಬರ ಮಧ್ಯ ಖಾಸಗಿ ಆಗಿದ್ದಾಗ ತುಂಬಾ ತೀಕ್ಷ್ಣವಾದ ವಾದ ವಿವಾದಗಳು ಕೂಡ ನಡೆಸಬಹುದು ಅಂತ ಕಾಣುತ್ತೆ. ಇಬ್ರು ತಮ್ಮ ಪಟ್ಟು ಬಿಡ್ತಾ ಇಲ್ಲ ಅಥವಾ ಹಠ ಬಿಡ್ತಾ ಇಲ್ಲ. ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಬಂದಾಗ ಮಾತ್ರ ಇಬ್ರಿಗೂ ಮಧ್ಯೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸೌಹಾರ್ದತೆಯ ಪ್ರದರ್ಶನ ನಡೀತು. ನಾನು ಅವಾಗ ಹೇಳ್ತಾ ಇರ್ತೇನೆ, ರಾಜಕಾರಣ ಒಂದು ಪ್ರದರ್ಶನ ಕಲೆ, ಡಾನ್ಸ್ ಡ್ರಾಮಾ ಮ್ಯೂಸಿಕ್ ತರ ಅದು ಕೂಡ ಒಂದು ಪ್ರದರ್ಶನ ಕಲೆ. ಅದು ಸಿದ್ದರಾಮಯ್ಯ ಶಿವಕುಮಾರ್ ಅಲ್ಲ, ಸ್ವತಃ ಮಹಾತ್ಮ ಗಾಂಧಿ ನೆಹರು ಕಾಲದಿಂದ ಕೂಡ ಅದು ಪ್ರದರ್ಶನ ಕಲೆಯಾಗಿ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಈ ಕೇವಲ 48 ಗಂಟೆಗಳಲ್ಲಿ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಅಗತ್ಯ ಬಿದ್ದಿದೆ ಅಂತಂದ್ರೆ ಸಮಸ್ಯೆ ಬಗೆಹರಿದಿಲ್ಲ. ಆ ಬೂದಿ ಮುಚ್ಚದ ಕೆಂಡ ಅಂತ ನಿಮ್ಮ ವರದಿಗಾರರು ಏನ್ ಹೇಳ್ತಾ ಇದ್ರು, ಒಂಥರ ಜ್ವಾಲಾಮುಖಿ ತರ ಹೊಗೆ ಆಡ್ತಾ ಇದೆ. ಇನ್ನು ಆ ಜ್ವಾಲಾಮುಖಿ ತಣ್ಣಗಾಗಿಲ್ಲ. ಇದು ಅಧಿಕಾರಕ್ಕಾಗಿ ನಡೀತಿರೋ ಈ ಕದನ ಕೋಲಾಹಲ ಆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೆಟ್ಲ್ ಆಗೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೆ ಈಗ ಅವರಿಬ್ರು ಬ್ರದರ್ಸ್ ಅಂತ ಹೇಳ್ಕೊಂಡ್ಮೇಲೆ ವಯೋಮಾನ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಇವತ್ತಿನ ಪದವಿ ಮತ್ತು ವಯೋಮಾನ ದೃಷ್ಟಿಯಿಂದ ಸಿದ್ದರಾಮಯ್ಯ ಹಿರಿಯಣ್ಣ, ಇವರು ಅವ್ರ ಕಿರಿಯ ತಮ್ಮ ಅಂತ ಹೇಳ್ಬೋದು. ಆದ್ರೆ ಈ ಒಟ್ಟಾರೆ ರಾಜಕೀಯ ವಾತಾವರಣ, ಅಜಯ್ ಸಿಂಗ್ ಅವರು ಏರ್ಪೋರ್ಟ್ ನಲ್ಲಿ ಪ್ರಾಸಂಗಿಕವಾಗಿ ಹೇಳ್ಬಿಟ್ರಲ್ಲ, ಬದಲಾವಣೆ ಆಗೇ ಆಗುತ್ತೆ ಅಂತ ಅನ್ನೋ ಮಾತು ಒಬ್ಬ ಶಾಸಕನ ಬಾಯಲ್ಲಿ ಬಂತು ಅಂದ್ರೆ ಅದು ಯಾವುದೇ ಕ್ಷಣದಲ್ಲೂ ಆಗ್ಬಹುದು ಅಂತ ಕಾಣುತ್ತೆ. ನನಗೆ ಇವತ್ತು ಮಧ್ಯಾಹ್ನ ಒಂದು ಅತ್ಯಂತ ಅಚ್ಚರಿದಾಯಕ ಮಾಹಿತಿ ಏನ್ ಸಿಕ್ತು ಅಂತಂದ್ರೆ, ಇಲ್ಲ ನೀವು ಒಂದು 3 ದಿವಸ ಕಾಯಿರಿ ಸಾಕು, ಒಂದು ಕ್ರಾಂತಿ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಮೊನ್ನೆ ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿದ್ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಸ್ಕೊಂಡು ನಿನ್ನೆ 1 ಗಂಟೆ ಕಾಲ ಮಾತಾಡಿದ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ವಾತಾವರಣ ಚೇಂಜ್ ಆಗಿದೆ. ಬಹುಶಃ 2-3 ದಿನಗಳಲ್ಲೇ ಈ ಬಗ್ಗೆ ತೀರ್ಮಾನ ಆಗೋಗ್ಬಿಡುತ್ತೆ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಒಂದು ಒತ್ತಡ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ತುಂಬಾ ಒಂಥರ ಒಂದು ಮಾರ್ಧವತೆಯ ಒಂದು ಸಂಬಂಧ ಇದೆ. ಇಲ್ಲದೆ ಹೋಗಿದ್ರೆ ಅವ್ರಿಗೆ ಇದುವರೆಗೂ ಏನಾದ್ರೂ ಅಪವಾದಕ್ಕೊಳಗಾಗಿ ಜೈಲ್ವಾಸ ಇತ್ಯಾದಿ ಅನುಭವಿಸಿರೋ ಯಾವ ನಾಯಕರ ವಿಚಾರಿಸಲಿಕ್ಕೂ ಹೋಗ್ತಾ ಇರಲಿಲ್ಲ. ತಿಹಾರ್ ಜೈಲಿನಲ್ಲಿ ಒಂದೇ ಏಕಕಾಲಕ್ಕೆ ಪಿ ಚಿದಂಬರಂ ಒಂದು ಸೆಲ್ಲಲ್ಲಿದ್ರು, ಡಿ ಕೆ ಶಿವಕುಮಾರ್ ಒಂದು ಸೆಲ್ಲಲ್ಲಿದ್ರು. ಸೋನಿಯಾ ಗಾಂಧಿ ಅವರು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸ್ಕೊಂಡು ಬಂದಿದ್ದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ. ಡಿ ಕೆ ಶಿವಕುಮಾರ್ ಬಿಡುಗಡೆ ಆದ್ಮೇಲೆ ಕೆಲವೇ ದಿನಗಳಲ್ಲಿ ಅವ್ರಿಗೆ ಅನಿಸ್ತಾ ಇತ್ತು, ಇನ್ನೇನು ಡಿ ಕೆ ಶಿವಕುಮಾರ್ ಬದುಕೆ ಮುಗೀತು, ರಾಜಕೀಯ ಬದುಕೆ ಮುಗೀತು ಅಂತ ಎಲ್ಲರೂ ಅನ್ಕೊಳ್ತಾ ಇದ್ದಾಗ ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸೋನಿಯಾ ಗಾಂಧಿ. ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ, ಅವರ ನಿಷ್ಠೆ ನಿಯತ್ತಿನ ಬಗ್ಗೆ ಪಕ್ಷದ ದೃಷ್ಟಿಯಿಂದ, ಬೇರೆ ಸಾರ್ವಜನಿಕ ಅಭಿಪ್ರಾಯ ಅವ್ರ ಬಗ್ಗೆ ಏನೇ ಇರಲಿ, ಪಕ್ಷದ ದೃಷ್ಟಿಯಿಂದ ಇವತ್ತು ನೋಡಿ, ಭಾರತದ ಯಾವುದೇ ರಾಜ್ಯದಲ್ಲಿ ಕೂಡ ಒಬ್ಬ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ತರ ಬೇರು ಮಟ್ಟದ ಗಟ್ಟಿ ನಾಯಕರು ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೈಕಮಾಂಡಿನ ತಪ್ಪು ಕೂಡ ಇದೆ. ಹೈಕಮಾಂಡ್ ಏನ್ ಮಾಡ್ಬಿಡ್ತು ಅಂತಂದ್ರೆ, ಬೇರು ಮಟ್ಟದಲ್ಲಿ ಬಲಿಷ್ಠರಾಗಿದ್ದ ಅನೇಕ ಮಂದಿ ಪ್ರಾದೇಶಿಕ ನಾಯಕರನ್ನೆಲ್ಲ ದಮನ ಮಾಡ್ತಾ ಬಂದ್ಬಿಟ್ರು, ವ್ಯವಸ್ಥಿತವಾಗಿ ಅವ್ರನ್ನ ದಮನ ಮಾಡ್ತಾ ಬಂದ್ಬಿಟ್ರು. ಹೀಗಾಗಿ ಕಾಂಗ್ರೆಸ್ಗೆ ಕರ್ನಾಟಕ ಒಂದೇ ಭದ್ರಕೋಟೆ. ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇರಬಹುದು, ಆದ್ರೆ ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ. ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಸಂಸ್ಕಾರ ಪಡ್ಕೊಂಡು ಬಂದವರಲ್ಲ. ಅವರು ಸಂಘ ಪರಿವಾರದ ಮೂಲದಿಂದ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ.
ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕ್ಷಣದಕ್ಕೂ ಇನ್ನಷ್ಟು ಮುಜುಗರಕ್ಕೆ ಇನ್ನಷ್ಟು ಒತ್ತಡಕ್ಕೆ ತಳ್ಳೋದು ಸರಿಯಲ್ಲ ಅಂತ ಅವರೆಲ್ಲ ಒಂದು ಮೌಲ್ಯ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇದೆ ಸೋನಿಯಾ ಗಾಂಧಿ ಅವ್ರಿಗೆ. ಸೋನಿಯಾ ಗಾಂಧಿ ಅವರು ಯಾವತ್ತೂ ಮನಮೋಹನ್ ಸಿಂಗ್ಗೋಸ್ಕರ ತಮ್ಮ ಪ್ರಧಾನಮಂತ್ರಿ ಪದವಿ ಬಿಟ್ಕೊಟ್ರು ಅವತ್ತೇ ಕೆಲವರೆಲ್ಲ ಹೇಳಿದ್ರು, ನೋಡಿ ಆಕೆ ಹೇಳಿ ಕೇಳಿ ರೋಮನ್ ಕ್ಯಾಥೋಲಿಕ್ ಮಹಿಳೆ, ಆಕೆಗೆ ಆ ಕ್ಯಾಥೋಲಿಕ್ ಧರ್ಮದ ಕೆಲವು ಮೌಲ್ಯಗಳು ಆಕೆ ಮುಖ್ಯ ಅನ್ಸುತ್ತೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತನಗೆ ಬೇಕಾದಂತ ಆಡಳಿತ ಅನುಭವ ರಾಜಕೀಯ ಅನುಭವ ಇಲ್ಲ, ಇದಕ್ಕೊಬ್ಬ ಸೂಕ್ತ ವ್ಯಕ್ತಿ ಬೇಕು ಅಂತಂದ್ಬಿಟ್ಟು ಎಲ್ಲರನ್ನು ಬಿಟ್ಬಿಟ್ಟು ಮನಮೋಹನ್ ಸಿಂಗ್ ಆರಿಸಿದ್ರಲ್ಲ, ಆ ತರದ ಒಂದು ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇರ್ಬೋದು. ಹೀಗಾಗಿ ಡಿ ಕೆ ಶಿವಕುಮಾರ್ ಬಯಸ್ತಾ ಇರೋ ಆ ಅಮೃತಗಳಿಗೆ ಹತ್ರ ಬರ್ತಾ ಇದೆ ಅಂತ ಕಾಣುತ್ತೆ. ನೀವೇನೋ ಬಜೆಟ್ ಆಗ್ಲಿ ಅದಾದ್ಮೇಲೆ ಸಂಕ್ರಾಂತಿ ಆಗ್ಲಿ ಈ ತರ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ಈಗಾಗಲೇ ಪಕ್ಷದಲ್ಲಿ ಮನಸ್ಸುಗಳು ಒಡೆದೋಗ್ಬಿಟ್ಟಿದೆ. ಆ ಬಣಗಳಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಆ ಬಣಗಳು ಎದ್ದು ಕಾಣುವಷ್ಟು ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಹೀಗಾಗಿ ಈ ಜ್ವಾಲಾಮುಖಿ ಇನ್ನದು ಆ ಸ್ಫೋಟಗೊಳ್ಳೋಕ್ಕಿಂತ ಮುಂಚೆ ತಣ್ಣಗಾಗಿಸ್ಬಿಡೋಣ ಅಂತ ಸೋನಿಯಾ ಗಾಂಧಿ ಅವರ ಉದ್ದೇಶ ಇರಬಹುದು. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರ ನಡುವೆ ಉಂಟಾಗಿರುವ ಈ ಭ್ರಾತೃತ್ವ ಬ್ರದರ್ಹುಡ್ ಇದಕ್ಕೆ ಕಾರಣವಾಗಿದ್ದು ಏನು, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಇಡ್ಲಿ ಎರಡು ವಡೆ ಬ್ರದರ್ಸ್ ಮಾಡ್ಬಿಡುತ್ತಾ ಸರ್ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ? ಇಲ್ಲಿ ವರ್ಕ್ ಆಗಿರೋ ಅಪಾಯಿಂಟ್ಮೆಂಟ್ ಸೋನಿಯಾ ಗಾಂಧಿ ಅವರನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಕಾಣ್ತಾ ಇದೆಯಾ ಅಂತ? ಇಲ್ಲ, ಮೊನ್ನೆ ಆ ಬ್ರೇಕ್ಫಾಸ್ಟ್ ಅನ್ನೋ ಶಬ್ದಕ್ಕೆ ನಾವು ಜನಬಳಕೆ ಭಾಷೆಯಲ್ಲಿ ನಾಷ್ಟಾ ಅಂತ ಕರಿತೀವಿ. ಆ ನಾಷ್ಟಾ ಅನ್ನೋ ಶಬ್ದವನ್ನ ನೀವು ಇಂಗ್ಲಿಷ್ ನಲ್ಲಿ ಬರೆದ್ರೆ ನಷ್ಟ ಅಂತ ಆಗುತ್ತೆ. ಇಲ್ಲಿ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಮೇಲ್ನೋಟಕ್ಕೆ ನೋಡಿದಾಗ ಏನನ್ಸಿತ್ತು ಅಂದ್ರೆ, ಈ ಮೊದಲ ಸುತ್ತಿನ ಈ ಗುದ್ದಾಟದ ಹಗ್ಗ ಜಗ್ಗಾಟದಲ್ಲಿ ಸಿದ್ದರಾಮಯ್ಯ ಗೆಲುವು ಸಾಧಿಸಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇತ್ತು. ಯಾಕಂತಂದ್ರೆ ಅವತ್ತು ಬಹಳ ಬಲವಂತದಿಂದ ಮುಗುಳ್ನಗೆ ಬೀರ್ತಾ ಇದ್ರು ಅವ್ರ ಪಕ್ಕದಲ್ಲಿ ಕೂತಿದ್ದ ಡಿ ಕೆ ಶಿವಕುಮಾರ್. ಆದ್ರೆ ಕಳೆದ ಒಂದು ವರ್ಷದಿಂದ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಮನಸ್ಥಿತಿಯನ್ನ ರೂಢಿಸಿಕೊಂಡಿದ್ದಾರೆ ಅಂತಂದ್ರೆ, ಒಬ್ಬ ಸ್ಥಿತಪ್ರಜ್ಞನ ತರ ಇರ್ತಾರೆ. ಎಷ್ಟೇ ಒತ್ತಡ ಇದ್ರೂ ಕೂಡ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅದನ್ನ ಯಾರಿಗೂ ತೋರಿಸ್ಕೊಡೋದಿಲ್ಲ. ಆಮೇಲೆ ದಾರ್ಶನಿಕನ ತರ ಮಾತಾಡ್ತಾ ಇರ್ತಾರೆ. ನಾವಿಬ್ರು ಬ್ರದರ್ಸ್ ಇದ್ದಂಗೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಕಾಂಗ್ರೆಸ್ಸೇ ಒಂದು ಗುಂಪು. ಅದಕ್ಕಿಂತ ಈಗ ತಾನೇ ಹೇಳಿದ್ರಲ್ಲ, ನಾವು ಹುಟ್ಟಿದಾಗೂ ಒಬ್ಬರೇ ಬರ್ತೀವಿ, ಸತ್ತಾಗ್ಲೂ ಒಬ್ಬರೇ ಹೋಗ್ತೀವಿ ಅಂತ. ಈ ತರ ದಾರ್ಶನಿಕನ ತರ ಮಾತಾಡೋದನ್ನ, ಆ ನುಡಿಕಟ್ಟುಗಳಿದಾವಲ್ಲ ಇತ್ತೀಚಿನ ದಿನಮಾನಗಳಲ್ಲಿ, ಅದು ಡಿ ಕೆ ಶಿವಕುಮಾರ್ ಅನ್ನೋ ವ್ಯಕ್ತಿ ಬಗ್ಗೆ ಸಾರ್ವಜನಿಕರಲ್ಲಿ ಕೂಡ ಒಂದು ಸದಭಿಪ್ರಾಯ ಬರೋ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಗತ್ಯ ಉಂಟಾಯಿತು ಅಂತಂದ್ರೆ ಅಲ್ಲೇನೆ ನಾವು ಊಹಿಸಬಹುದು ಅಂತ ಕಾಣುತ್ತೆ. ಮೊನ್ನೆ ನಡೆದ ಮೊದಲ ಸುತ್ತಿನ ಬ್ರೇಕ್ಫಾಸ್ಟ್ ನಲ್ಲಿ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಅವ್ರೇನೋ ಔಪಚಾರಿಕ ಒಂದಿಷ್ಟು ಮಾತಾಡಿಕೊಂಡು ಅವ್ರ ಇಬ್ಬರ ಮಧ್ಯೆ ಖಾಸಗಿಯಾಗಿದ್ದಾಗ ತುಂಬಾ ತೀಕ್ಷ್ಣವಾದ ವಾದ ವಿವಾದಗಳು ಕೂಡ ನಡೆದಿರಬಹುದು ಅಂತ ಕಾಣುತ್ತೆ. ಇಬ್ರು ತಮ್ಮ ಪಟ್ಟು ಬಿಡ್ತಾ ಇಲ್ಲ ಅಥವಾ ಹಠ ಬಿಡ್ತಾ ಇಲ್ಲ. ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಬಂದಾಗ ಮಾತ್ರ ಇಬ್ರಿಗೂ ಮಧ್ಯೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸೌಹಾರ್ದತೆಯ ಪ್ರದರ್ಶನ ನಡೀತು. ನಾನು ಅವಾಗ ಹೇಳ್ತಾ ಇರ್ತೇನೆ, ರಾಜಕಾರಣ ಒಂದು ಪ್ರದರ್ಶನ ಕಲೆ, ಡಾನ್ಸ್ ಡ್ರಾಮಾ ಮ್ಯೂಸಿಕ್ ತರ ಅದು ಕೂಡ ಒಂದು ಪ್ರದರ್ಶನ ಕಲೆ. ಅದು ಸಿದ್ದರಾಮಯ್ಯ ಶಿವಕುಮಾರ್ ಅಲ್ಲ, ಸ್ವತಃ ಮಹಾತ್ಮ ಗಾಂಧಿ ನೆಹರು ಕಾಲದಿಂದ ಕೂಡ ಅದು ಪ್ರದರ್ಶನ ಕಲೆಯಾಗಿ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಈ ಕೇವಲ 48 ಗಂಟೆಗಳಲ್ಲಿ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗಿನ ಅಗತ್ಯ ಬಿದ್ದಿದೆ ಅಂತಂದ್ರೆ ಸಮಸ್ಯೆ ಬಗೆಹರಿದಿಲ್ಲ. ಆ ಬೂದಿ ಮುಚ್ಚಿದ ಕೆಂಡ ಅಂತ ನಿಮ್ಮ ವರದಿಗಾರರು ಏನ್ ಹೇಳ್ತಾ ಇದ್ರು, ಒಂಥರ ಜ್ವಾಲಾಮುಖಿ ತರ ಹೊಗೆ ಆಡ್ತಾ ಇದೆ. ಇನ್ನು ಆ ಜ್ವಾಲಾಮುಖಿ ತಣ್ಣಗಾಗಿಲ್ಲ. ಇದು ಅಧಿಕಾರಕ್ಕಾಗಿ ನಡೀತಿರೋ ಈ ಕದನ ಕೋಲಾಹಲ ಆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ದ ಸೆಟ್ಲ್ ಆಗೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೆ ಈಗ ಅವರಿಬ್ರು ಬ್ರದರ್ಸ್ ಅಂತ ಹೇಳ್ಕೊಂಡ್ಮೇಲೆ ವಯೋಮಾನ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಇವತ್ತಿನ ಪದವಿ ಮತ್ತು ವಯೋಮಾನ ದೃಷ್ಟಿಯಿಂದ ಸಿದ್ದರಾಮಯ್ಯ ಹಿರಿಯಣ್ಣ, ಇವರು ಅವ್ರ ಕಿರಿಯ ತಮ್ಮ ಅಂತ ಹೇಳ್ಬೋದು. ಆದ್ರೆ ಈ ಒಟ್ಟಾರೆ ರಾಜಕೀಯ ವಾತಾವರಣ, ಅಜಯ್ ಸಿಂಗ್ ಅವರು ಏರ್ಪೋರ್ಟ್ ನಲ್ಲಿ ಪ್ರಾಸಂಗಿಕವಾಗಿ ಹೇಳ್ಬಿಟ್ರಲ್ಲ, ಬದಲಾವಣೆ ಆಗೇ ಆಗುತ್ತೆ ಅಂತ ಅನ್ನೋ ಮಾತು ಒಬ್ಬ ಶಾಸಕನ ಬಾಯಲ್ಲಿ ಬಂತು ಅಂದ್ರೆ ಅದು ಯಾವುದೇ ಕ್ಷಣದಲ್ಲೂ ಆಗ್ಬಹುದು ಅಂತ ಕಾಣುತ್ತೆ. ನನಗೆ ಇವತ್ತು ಮಧ್ಯಾಹ್ನ ಒಂದು ಅತ್ಯಂತ ಅಚ್ಚರಿದಾಯಕ ಮಾಹಿತಿ ಏನ್ ಸಿಕ್ತು ಅಂತಂದ್ರೆ, ಇಲ್ಲ ನೀವು ಒಂದು 3 ದಿವಸ ಕಾಯಿರಿ ಸಾಕು, ಒಂದು ಕ್ರಾಂತಿ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಮೊನ್ನೆ ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿದ್ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಸಿಕೊಂಡು ನಿನ್ನೆ 1 ಗಂಟೆ ಕಾಲ ಮಾತಾಡಿದ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ವಾತಾವರಣ ಚೇಂಜ್ ಆಗಿದೆ. ಬಹುಶಃ 2-3 ದಿನಗಳಲ್ಲೇ ಈ ಬಗ್ಗೆ ತೀರ್ಮಾನ ಆಗೋಗ್ಬಿಡುತ್ತೆ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಒಂದು ಒತ್ತಡ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ತುಂಬಾ ಒಂಥರ ಒಂದು ಮಾರ್ಧವತೆಯ ಒಂದು ಸಂಬಂಧ ಇದೆ. ಇಲ್ಲದೆ ಹೋಗಿದ್ರೆ ಅವ್ರಿಗೆ ಇದುವರೆಗೂ ಏನಾದ್ರೂ ಅಪವಾದಕ್ಕೊಳಗಾಗಿ ಜೈಲ್ವಾಸ ಇತ್ಯಾದಿ ಅನುಭವಿಸಿರೋ ಯಾವ ನಾಯಕರ ವಿಚಾರಿಸಲಿಕ್ಕೂ ಹೋಗ್ತಾ ಇರಲಿಲ್ಲ. ತಿಹಾರ್ ಜೈಲಿನಲ್ಲಿ
ಒಂದೇ ಏಕಕಾಲಕ್ಕೆ ಪಿ ಚಿದಂಬರಂ ಒಂದು ಸೆಲ್ಲಲ್ಲಿದ್ರು, ಡಿ ಕೆ ಶಿವಕುಮಾರ್ ಒಂದು ಸೆಲ್ಲಲ್ಲಿದ್ರು. ಸೋನಿಯಾ ಗಾಂಧಿ ಅವರು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸ್ಕೊಂಡು ಬಂದಿದ್ದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ. ಡಿ ಕೆ ಶಿವಕುಮಾರ್ ಬಿಡುಗಡೆ ಆದ್ಮೇಲೆ ಕೆಲವೇ ದಿನಗಳಲ್ಲಿ ಅವ್ರಿಗೆ ಅನಿಸ್ತಾ ಇತ್ತು ಇನ್ನೇನು ಡಿ ಕೆ ಶಿವಕುಮಾರ್ ಬದುಕೆ ಮುಗೀತು, ರಾಜಕೀಯ ಬದುಕೆ ಮುಗೀತು ಅಂತ ಎಲ್ಲರೂ ಅನ್ಕೊಳ್ತಾ ಇದ್ದಾಗ ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸೋನಿಯಾ ಗಾಂಧಿ. ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ, ಅವರ ನಿಷ್ಠೆ ನಿಯತ್ತಿನ ಬಗ್ಗೆ ಪಕ್ಷದ ದೃಷ್ಟಿಯಿಂದ, ಬೇರೆ ಸಾರ್ವಜನಿಕ ಅಭಿಪ್ರಾಯ ಅವ್ರ ಬಗ್ಗೆ ಏನೇ ಇರಲಿ, ಪಕ್ಷದ ದೃಷ್ಟಿಯಿಂದ ಇವತ್ತು ನೋಡಿ, ಭಾರತದ ಯಾವುದೇ ರಾಜ್ಯದಲ್ಲಿ ಕೂಡ ಒಬ್ಬ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ತರ ಬೇರು ಮಟ್ಟದ ಗಟ್ಟಿ ನಾಯಕರು ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೈಕಮಾಂಡಿನ ತಪ್ಪು ಕೂಡ ಇದೆ. ಹೈಕಮಾಂಡ್ ಏನ್ ಮಾಡ್ಬಿಡ್ತು ಅಂತಂದ್ರೆ, ಬೇರು ಮಟ್ಟದಲ್ಲಿ ಬಲಿಷ್ಠರಾಗಿದ್ದ ಅನೇಕ ಮಂದಿ ಪ್ರಾದೇಶಿಕ ನಾಯಕರನ್ನೆಲ್ಲ ದಮನ ಮಾಡ್ತಾ ಬಂದ್ಬಿಟ್ರು, ವ್ಯವಸ್ಥಿತವಾಗಿ ಅವ್ರನ್ನ ದಮನ ಮಾಡ್ತಾ ಬಂದ್ಬಿಟ್ರು. ಹೀಗಾಗಿ ಕಾಂಗ್ರೆಸ್ಗೆ ಕರ್ನಾಟಕ ಒಂದೇ ಭದ್ರಕೋಟೆ. ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇರಬಹುದು, ಆದ್ರೆ ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ. ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಸಂಸ್ಕಾರ ಪಡ್ಕೊಂಡು ಬಂದವರಲ್ಲ. ಅವರು ಸಂಘ ಪರಿವಾರದ ಮೂಲದಿಂದ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕ್ಷಣದಕ್ಕೂ ಇನ್ನಷ್ಟು ಮುಜುಗರಕ್ಕೆ, ಇನ್ನಷ್ಟು ಒತ್ತಡಕ್ಕೆ ತಳ್ಳೋದು ಸರಿಯಲ್ಲ ಅಂತ ಅವರೆಲ್ಲ ಒಂದು ಮೌಲ್ಯ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇದೆ ಸೋನಿಯಾ ಗಾಂಧಿ ಅವ್ರಿಗೆ. ಸೋನಿಯಾ ಗಾಂಧಿ ಅವರು ಯಾವತ್ತು ಮನಮೋಹನ್ ಸಿಂಗ್ಗೋಸ್ಕರ ತಮ್ಮ ಪ್ರಧಾನಮಂತ್ರಿ ಪದವಿ ಬಿಟ್ಕೊಟ್ರು, ಅವತ್ತೇ ಕೆಲವರೆಲ್ಲ ಹೇಳಿದ್ರು, ನೋಡಿ ಆಕೆ ಹೇಳಿ ಕೇಳಿ ರೋಮನ್ ಕ್ಯಾಥೋಲಿಕ್ ಮಹಿಳೆ, ಆಕೆಗೆ ಆ ಕ್ಯಾಥೋಲಿಕ್ ಧರ್ಮದ ಕೆಲವು ಮೌಲ್ಯಗಳು ಆಕೆ ಮುಖ್ಯ ಅನ್ಸುತ್ತೆ. ರಾಷ್ಟ್ರದ ಹಿತ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತನಗೆ ಬೇಕಾದಂತ ಆಡಳಿತ ಅನುಭವ, ರಾಜಕೀಯ ಅನುಭವ ಇಲ್ಲ, ಇದಕ್ಕೊಬ್ಬ ಸೂಕ್ತ ವ್ಯಕ್ತಿ ಬೇಕು ಅಂತಂದ್ಬಿಟ್ಟು ಎಲ್ಲರನ್ನು ಬಿಟ್ಬಿಟ್ಟು ಮನಮೋಹನ್ ಸಿಂಗ್ರನ್ನ ಆರಿಸಿದ್ರಲ್ಲ, ಆ ತರದ ಒಂದು ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇರ್ಬೋದು. ಹೀಗಾಗಿ ಡಿ ಕೆ ಶಿವಕುಮಾರ್ ಬಯಸ್ತಾ ಇರೋ ಆ ಅಮೃತಗಳಿಗೆ ಹತ್ರ ಬರ್ತಾ ಇದೆ ಅಂತ ಕಾಣುತ್ತೆ. ನೀವೇನೋ ಬಜೆಟ್ ಆಗ್ಲಿ, ಅದಾದ್ಮೇಲೆ ಸಂಕ್ರಾಂತಿ ಆಗ್ಲಿ, ಈ ತರ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ಈಗಾಗಲೇ ಪಕ್ಷದಲ್ಲಿ ಮನಸ್ಸುಗಳು ಒಡೆದೋಗ್ಬಿಟ್ಟಿದೆ. ಆ ಬಣಗಳಿಲ್ಲ ಅಂತ ಅವ್ರು ಎಷ್ಟು ಹೇಳಿದ್ರು ಕೂಡ ಆ ಬಣಗಳು ಎದ್ದು ಕಾಣುವಷ್ಟು ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಹೀಗಾಗಿ ಈ ಜ್ವಾಲಾಮುಖಿ ಇನ್ನದು ಆ ಸ್ಫೋಟಗೊಳ್ಳೋಕ್ಕಿಂತ ಮುಂಚೆ ತಣ್ಣಗಾಗಿಸ್ಬಿಡೋಣ ಅಂತ ಸೋನಿಯಾ ಗಾಂಧಿ ಅವರ ಉದ್ದೇಶ ಇರಬಹುದು.